ಅಣ್ಣ ಅಣ್ಣ ಒಂದ್ಸತಿ ಕೆಳಗೆ ಒಂದ್ಸತಿ ಜಾಮ್ ಆದ್ರೆ ಒಂದು ಕಾಲ್ ಕಟ್ಟಾಗುತ್ತೆ, ಜಾಗ್ರತೆ ಮಾಡ್ಕೊಳ್ತೀವಿ. ಆಯ್ತು ಆಯ್ತು ಆಯ್ತು, ಸ್ವಲ್ಪ 2 ನಿಮಿಷ ಆಯ್ತು. ಲಾರಿಯಲ್ಲಿ ಸಿಲುಕಿಕೊಂಡಿದ್ದ ಚಾಲಕನ ಜೀವನ್ ಮರಣ ಹೋರಾಟ. ಕೆಳಗೂರಿನ ತಿರುವಿನಲ್ಲಿ 50 ಅಡಿ ಆಳಕ್ಕೆ ಬಿದ್ದಿದ್ದ ಲಾರಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೆಳಗೂರು. ಲಾರಿ ಅಡಿಮೇಲಾಗಿ ಬಿದ್ದಿದ್ರಿಂದ ಸಿಲುಕಿ ಹಾಕಿಕೊಂಡಿರುವ ಚಾಲಕ ಸಂತೋಷ್. ಬರೋಬ್ಬರಿ 3 ಗಂಟೆಯಿಂದ ನಡೀತಾ ಇರೋ ರೋಚಕ ಕಾರ್ಯಾಚರಣೆ ಕಂಪ್ಲೀಟ್ ವಿಡಿಯೋ ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ. ಅಗ್ನಿಶಾಮಕ ಸಿಬ್ಬಂದಿ, ಕ್ರೇನ್ ಹಾಗೂ ಪೊಲೀಸರಿಂದ ಕಾರ್ಯಾಚರಣೆ. 2 ಕಾಲು ಸಿಕ್ಕಿ ನರಳಾಟ ನಡೆಸ್ತಾ ಇರೋ ಚಾಲಕರನ್ನ ರಕ್ಷಣೆ ಮಾಡೋದಕ್ಕೆ ಮುಂದುವರೆದ ಕಾರ್ಯಾಚರಣೆ. ಲಾರಿಯಲ್ಲಿ ಸಿಲುಕಿಕೊಂಡು ಚಾಲಕ ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೆಳಗೂರು ಅನ್ನುವಲ್ಲಿ ಈ ಘಟನೆ ನಡೆದಿದೆ. ಲಾರಿ ಅಡಿಮೇಲಾಗಿ ಬಿದ್ದಿದ್ರಿಂದ ಅದರ ಒಳಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಚಾಲಕ. ಬರೋಬ್ಬರಿ 3 ಗಂಟೆಯಿಂದ ಅವರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ರೋಚಕ ಕಾರ್ಯಾಚರಣೆ ನಡೀತಾ ಇದೆ. ಚಾಲಕ ಸಂತೋಷ್ ಅವರನ್ನ ಬಚಾವ್ ಮಾಡೋದಕ್ಕಾಗಿ ಈ ಕಾರ್ಯಾಚರಣೆಯ ಕಂಪ್ಲೀಟ್ ವಿಡಿಯೋವನ್ನ ನೀವು ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ. ಅಗ್ನಿಶಾಮಕ ಸಿಬ್ಬಂದಿ, ಕ್ರೇನ್ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. 2 ಕಾಲು ಸಿಕ್ಕಿ ನರಳಾಟ ನಡೆಸ್ತಾ ಇದ್ದಾರೆ. ಪಾಪ ಚಾಲಕ ಸಂತೋಷ್ ಅವರನ್ನ ರಕ್ಷಣೆ ಮಾಡೋದಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ನಿಮಿಷ, ನೀವು ಹೊರಗಡೆ ಬನ್ನಿ, ಚೂರು ಹೊರಗಡೆ ಬನ್ನಿ. ಇಲ್ಲಿಂದ ಇಲ್ಲಿ ನಿಲ್ಸ್ಕೊಂಡು ಕೊಡಿ ಮಿಷಿನ್, ಕೊಡಿ ಮಿಷಿನ್ ಖಾಲಿ ಮಾಡ್ಲಿ ಅಂತ ನಾನು ಅಣ್ಣ ಅಣ್ಣ ಒಂದ್ಸತಿ ಕೆಳಗೆ ಒಂದ್ಸತಿ ಜಾಮ್ ಆದ್ರೆ ಒಂದು ಕಾಲ್ ಕಟ್ಟಾಗುತ್ತೆ, ಜಾಗ್ರತೆ ಮಾಡ್ಕೊಳ್ಳಿ. ಈಗ ಬನ್ನಿ ಅಣ್ಣ ಸರ್, ಒಂದು ನಿಮಿಷ ಸರ್, ಇರಿ ಸರ್. ಆನ್ ಮಾಡಿ ಅಲ್ಲಿ ಸ್ವಿಚ್ ಹಾಕಿ. ಏನು ದೂರಾಗಿ ಇಲ್ಲ ಏನು ಇಲ್ಲ. ಅದೇ ಕಟ್ ಮಾಡ್ತೀವಿ ಅಣ್ಣ. ಯಾತ್ರ ಬರ್ಬೋದು ನಾವು. ಹ್ಞೂ ಸರ್, ತೊಂದರೆ ಇಲ್ಲ ಸರ್, ಬ್ಯಾಟ್ರಿ ತೊಂದರೆ ಇಲ್ಲ ಸರ್, ಬ್ಯಾಟ್ರಿಗೆ ಏನು ತೊಂದರೆ ಇಲ್ಲ ಸರ್. ಅದು ವೆಲ್ಡಿಂಗ್ ಆದ್ರೆ ಮಾತ್ರ ಬ್ಯಾಟ್ರಿ, ವೆಲ್ಡಿಂಗ್ ಮಾಡಿದ್ರೆ ಮಾತ್ರ ಬ್ಯಾಟ್ರಿ ತೊಂದರೆ ಆಗುತ್ತೆ. ಹಿಂಗ್ ಕಟಿಂಗ್ ಏನಾಗಲ್ಲ. ಕೆಲಸ ಮಾಡಿ, ಇಲ್ಲಿ ತೆಗಿಸಿ, ಇಲ್ಲಿ ಫ್ಯೂಸ್ ಎಲ್ಲ ತೆಗಿರಿ. ಆ ಫ್ಯೂಸ್ ಎಲ್ಲ ತೆಗಿರಿ. ಆ ಫ್ಯೂಸ್ ಎಲ್ಲ ತೆಗಿರಿ. ಒಂದು ಸ್ಕ್ರೂ ಆಗುತ್ತೆ. ಫ್ಯೂಸ್ ಯಾರು ಮುಗಿತಲ್ಲ. ಬಂತು ಸರ್, ಟ್ರೈನರ್ ಎಲ್ಲಿದ್ದಾರೆ? ಬರುತ್ತೆ, ಸೀದಾ ಬಿಡಿ. ಎಂತ ಮಾಡ್ಬೇಕಲ್ಲ ಅಲ್ಲಿ ಹೇಳಿ. ಆಗ್ಲ ಜೆಸಿಬಿ ತರ್ಸ್ರಿ, ಒಂಚೂರು ಅಗ್ಲ ಮಾಡಿಸ್ರಿ. ಜೆಸಿಬಿ ಆಗ್ಲೂ ತರ್ಸ್ರಿ. ಜೆಸಿಬಿ ತರ್ಸಿ. ಕಾಲ್ ಇವ್ರೆ ಚೂರು ಬಿಡಿ ಆರ ಹಾಕಿದ್ರೆ ಜಾಮ್ ಆಗುತ್ತೆ ಸರ್. ಇದು ಇಂಜಿನ್ ಅತ್ತು ಬಿತ್ತೋಗ್ಬಿಡ್ಸಿ ಅತ್ತೆ ಜರ್ತದ ಅಂತ ಪಿದತೆ ಬಿಡ್ಕ ಬೊಕ್ಕ ಬಿಡಿ ಪೀಸ್ ಹಾಕಿ.
ಚೂರು ಹೇಳಿ ಸರ್ ಚೂರು ಇದು ಕಟ್ ಮಾಡಿ ಹೇಳಿ ಸರ್. ಅಲ್ಲಿಂದ ಟೈಮ್ ಹಿಡಿದ್ರೆ ಸರ್ ಹೌದು ಅದ್ರಲ್ಲಿ ಲಿಫ್ಟ್ ಮಾಡಿದಾಗಲ್ಲ. ಹಾ ಸರ್ ಒಂದ್ ನಿಮಿಷ ಸರ್ ಇದು ಸರ್ ಅಣ್ಣ ಸರ್ ಕುಯ್ಯಕ್ಕೆ ಅಷ್ಟು ಈಸಿ ಇಲ್ಲ ಸರ್. ಕುಯ್ಯಕ್ಕೆ ಅಷ್ಟು ಈಸಿ ಇದ್ರೆ ನಿಮ್ಮವರೇ ಬಂದು ಕುಯ್ದಾಗೋದು. ಆಯ್ತು ರೋಪ್ ಹಾಕ್ತಾರೆ ಕರೆಕ್ಟ್ ಇದ್ರ ಹತ್ರ ಕಾಕಿ ರೋಪ್ ಹಾಕಿ. ಆಯ್ತು ಸ್ವಲ್ಪ 2 ನಿಮಿಷ ಆಯ್ತು. ಕೆಳಗಡೆ ಕಟ್ ಮಾಡಿದ್ರೆ ಅಲ್ಲ ಇದನ್ನ ಹೊಡೆದು ತೆಕ್ಕೊಳ್ಳೋಣ. ಅಲ್ಲ ನೀವು ಅಲ್ಲಿ ಕೆಳಗಡೆ ಕಟ್ ಮಾಡಿದ್ರೆ ಮತ್ತೆ ಇದನ್ನ ಹಿಂಗ್ ಮಾಡ್ಬೋದಿತ್ತು. ಅಲ್ಲಿ ಬೇಕಾದ್ರೆ ಗೋಡೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಲ್ಲಿ ಹೊಡ್ಕೊಳ್ತಾ. ನಮಗೆ ಇದು ಮಾಡಿದ್ರೆ ಇಲ್ಲಿ ಕೆಳಗಡೆ ಬಿಡಿಸ್ಕೊಂಡ್ರೆ ನಾವು ನೋಡೋಣ ಕಟ್ ಮಾಡಿ ಬರೀ ಕಾಲು ಬಿಡಿಸಕ್ಕಾಗುತ್ತಾ ಒಳಗೆ. ಈ ಮೂಲೆ ತಾನೆ ಮೂಲೆ ಬಿಡಿಸೋಣ. ಪಿಯುಸಿ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ ಪಿಯು ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.